ತರ ರೆಸ್ಟ್ ಇದೆ ಗೊತ್ತಾ? ನಮ್ಮ ದೇಹಕ್ಕೆ ಏನಾದ್ರೂ ಕೊಟ್ರೆ ಈ ಆಂಗ್ಸೈಟಿ, ಡಿಪ್ರೆಷನ್, ಈ ಸ್ಟ್ರೆಸ್, ಈ ನೆಗೆಟಿವಿಟಿ ಎಲ್ಲ ಹೋಗ್ಬಿಡುತ್ತೆ. ಮೊದಲನೇದು ಸೋಷಿಯಲ್ ರೆಸ್ಟ್ ಅಂತ. ನಿಮ್ಗೆ ಇಷ್ಟ ಆಗಿರೋರ ಜೊತೆ ಸಮಯವನ್ನ ಕಲೀರಿ. ಪಾಸಿಟಿವ್ ಆಗಿ ಮಾತಾಡೋರು, ಸಪೋರ್ಟಿವ್ ಆಗಿರೋರು, ನಿಮ್ ಮೂಡ್ ನ ಬೂಸ್ಟ್ ಮಾಡೋ ಅಂತವ್ರು ಅಂತ ವ್ಯಕ್ತಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾರು ಇಲ್ಲ ಅಂದ್ರೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಕೆಲವೊಬ್ಬರ ಜೊತೆ ನಾವು ಮಾತಾಡಿದ್ರೆ ಇಡೀ ದಿನ ನಮ್ಮ ಮೂಡ್ ಎಲ್ಲ ಹಾಳಾಗೋಗುತ್ತೆ. ಅಂತವ್ರಿಂದ ದೂರ ಇರಿ. ಎರಡನೇದು ಮೆಂಟಲ್ ರೆಸ್ಟ್. ನಿಮ್ಮ ಮೈಂಡ್ ನ ಶಾಂತವಾಗಿಸುವಂತಹ ಆಕ್ಟಿವಿಟೀಸ್ ಗಳಿಂದ ಎಂಗೇಜ್ ಆಗಿರಿ. ಫಾರ್ ಎಕ್ಸಾಂಪಲ್ ಹೆಡ್ ಮಸಾಜ್ ಮಾಡ್ಕೊಳ್ಳಿ, ನಿಮ್ಮ ಪಾದಗಳಿಗೆ ಮಸಾಜ್ ಮಾಡ್ಕೊಳ್ಳಿ, ನಿಮ್ ನಾಭಿಗಳಿಗೆ ಮಸಾಜ್ ಮಾಡಿ, ನಿಮ್ ಓಲ್ ಬಾಡಿಗೆ ಮಸಾಜ್ ಮಾಡ್ಕೊಳ್ಳಿ, ಬ್ರೀತಿಂಗ್ ಟೆಕ್ನಿಕ್ಸ್ ಗಳನ್ನ ಕಲ್ತ್ಕೊಳ್ಳಿ, ಅಭ್ಯಾಸ ಮಾಡಿ, ಮೆಡಿಟೇಷನ್ ಮಾಡಿ, ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರುತ್ತೆ ಅದನ್ನ ಕಲ್ತ್ಕೊಳ್ಳಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಮೈಂಡ್ ಕಾಮ್ ಮಾಡೋ ಅಂತ ಕೆಲವೊಂದು ಮುದ್ರಾಸ್ ಇರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ. ಮ್ಯೂಸಿಕ್ ನ ಕೇಳಿ. ಇದೆಲ್ಲವೂ ಕೂಡ ನಿಮ್ಮ ಮೆಂಟಲ್ ಗೆ ರಿಲ್ಯಾಕ್ಸ್ ಮಾಡುತ್ತೆ. ನೆಕ್ಸ್ಟ್ ಸ್ಪಿರಿಚುವಲ್ ರೆಸ್ಟ್. ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ನಮ್ಮಲ್ಲಿ ಏನಿದೆಯೋ ಅದಕ್ಕೆ ಥ್ಯಾಂಕ್ ಮಾಡಿ, ಪ್ರೇ ಮಾಡಿ, ಚಾಂಟ್ ಮಾಡಿ, ಪ್ರಾಣಾಯಾಮ ಮಾಡಿ. ನೆಕ್ಸ್ಟ್ ಸೆನ್ಸಾರಿ ರೆಸ್ಟ್ ಅಂತಾರೆ. ಫಾರ್ ಎಕ್ಸಾಂಪಲ್ ಜಾಸ್ತಿ ಇವಾಗ ನಾವು ಮೊಬೈಲ್ ನ ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ, ಟಿವಿನ ಯೂಸ್ ಮಾಡ್ತೀವಿ. ಅದನ್ನ ಕಡಿಮೆ ಮಾಡೋದು, ಐಗೆ ರೆಸ್ಟ್ ಕೊಡೋದು, ನೋಟಿಫಿಕೇಶನ್ಸ್ ಬರ್ತಿದ್ರು ಅದನ್ನ ನೋಡದೆ ಇರೋದು. ನೆಕ್ಸ್ಟ್ ಫಿಸಿಕಲ್ ರೆಸ್ಟ್. ಕಂಪಲ್ಸರಿ 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡ್ಲೇಬೇಕು. ನೆಕ್ಸ್ಟ್ ಕ್ರಿಯೇಟಿವ್ ರೆಸ್ಟ್ ಅಂತಾರೆ. ಸಿಂಪಲ್ ಆಗಿ ಪೇಂಟ್ ಮಾಡೋದ್ರಲ್ಲಿ ಖುಷಿ ಸಿಕ್ಕಿದ್ರೆ ಮಾಡಿ, ಇಲ್ಲ ಡ್ಯಾನ್ಸು ಅಥವಾ ಹಾಡೋದ್ರಲ್ಲಿ ಅಥವಾ ಬೇರೆಯವ್ರು ಹಾಡೋದನ್ನ ಕೇಳೋದ್ರಲ್ಲಿ. ಸೊ ಇದನ್ನ ಏನಾದ್ರೂ ಒಂದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಎಮೋಷನಲ್ ರೆಸ್ಟ್. ವರ್ಕ್ ನ ಬಿಟ್ಬಿಟ್ಟು ಅದಲ್ಲದೆ ನಿಮಗೆ ಖುಷಿ ಕೊಡುವಂತಹ ಕೆಲಸಗಳನ್ನ ಮಾಡೋದು. ಎಸ್ಪೆಷಲಿ ನಿಮ್ಮ ಭಾವನೆಗಳು ತುಂಬಾ ಚೆನ್ನಾಗಿದ್ದಾಗ ನಿಮ್ಮ ಮೈಂಡ್ ಪೀಸ್ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಮೀನ್ ಇದ್ರೆ ಫಿಶ್ ಪಾಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬೆಕ್ಕು, ನಾಯಿ, ಹಸು ನಿಮ್ಮ ಮನೇಲಿ ಇಲ್ಲ ಅಂದ್ರೆ ಯಾರ ಹತ್ರ ಇದ್ರೆ ಅದ್ರ ಜೊತೆ ಹೋಗಿ ಸ್ವಲ್ಪ ಸಮಯಗಳನ್ನ ಕಳೀರಿ. ಇದರಿಂದ ನಿಮ್ BP ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಊಟ ಮಾಡ್ಸೋದಿರ್ಬೋದು, ಸ್ನಾನ ಮಾಡ್ಸೋದಿರ್ಬೋದು, ಅದ್ರ ಜೊತೆ ಆಟ ಆಡೋದಿರ್ಬೋದು. ತುಂಬಾ ಲೋ ಫೀಲ್ ಮಾಡ್ತಾ ಇದ್ರೆ, ದುಃಖ ಅನ್ಸ್ತಾ ಇದ್ರೆ ಒಳ್ಳೆ ಪಾಸಿಟಿವ್ ವರ್ಡ್ ಇರುವಂತಹ ಬುಕ್ಗಳನ್ನ ಓದಿ, ವಿಡಿಯೋಗಳನ್ನ ನೋಡಿ. ಯಾರಿಗಾದ್ರೂ ಕುಕ್ ಮಾಡಿ ಕೊಡೋದ್ರಲ್ಲಿ ಇಷ್ಟ ಆದ್ರೆ ಕುಕ್ ಮಾಡ್ಕೊಡಿ, ಅಥವಾ ನಿಮ್ಗೆ ಏನಾದ್ರೂ ಕುಕ್ ಮಾಡಿ ತಿನ್ಬೇಕು ಅನ್ಸಿದ್ರೆ ತಿನ್ನಿ, ಅಥವಾ ನಿಮ್ಗೆ ಏನ್ ಇಷ್ಟನೋ ತಿನ್ನೋದ್ರಿಂದ ಖುಷಿ ಅಂದ್ರೆ ಉಳ್ಕೊಂಡೋಗಿ ತಿಂದ್ ಬನ್ನಿ. ಈ ರೀತಿ ನಿಮ್ಮ ದೇಹಕ್ಕೆ ನೀವು ಸಮಯವನ್ನ ಕೊಟ್ಟಾಗ ಕಾಯಿಲೆಗಳು ಬರೋದ್ ತಪ್ಪುತ್ತೆ. ನೀವು ಕೂಡ ಆರೋಗ್ಯವಾಗಿರ್ತೀರಾ, ಕೆಲಸಗಳು ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ, ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ. ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ. ಧನ್ಯವಾದಗಳು.